ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಬರೆಸೋದಾದ್ರೆ ಇತರೆ ಕಾಲಂನಲ್ಲಿ ಬರಿಬಹುದು ಅಂತ ಆಯೋಗ ಹೇಳಿದೆ. ಕಾರ್ಯದರ್ಶಿ ದಯಾನಂದ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಪಾಕಿಸ್ತಾನದವನು ಅಂದ್ರೆ ಅದನ್ನ ಬರ್ಕೊಳ್ತೀರಾ? ಕಾರ್ಯದರ್ಶಿ ದಯಾನಂದ್ಗೆ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಏನಂತಂದ್ರೆ ಯಾಕೆ ಡ್ರಾಪ್ ಡೌನ್ ಅಲ್ಲಿ ಹಾಕೋತೀವಿ ಅಂದ್ರೆ ತಪ್ಪು ಬರ್ಕೋಬಾರದು, ಇದಿದ್ರೆ ಇದಿದೆ ಅಂತ ತೋರಿಸ್ಲಿಕ್ಕೆ ಅಷ್ಟೇ ಬರ್ಕೊಳ್ಳೋದು. ಇಟ್ ಇಸ್ ನಾಟ್ ನಾವು ಸೇರ್ಸೋದಾಗ್ಲಿ ಅಥವಾ ಮಾಡೋದಾಗ್ಲಿ ಇದು ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಇಂಟರ್ನಲ್ ಎನಾಮರೇಟರ್. ಈಗ ಎನಾಮರೇಟರ್ ನಾವು ಒಬ್ಬ ಟೀಚರ್ ಮಾಡ್ಕೊಂಡಿರ್ತೀವಿ, ಅವ್ರಿಗೆಲ್ಲವೂ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಿರೋ ಯಾರೋ ಒಬ್ರು SD ಹಾಕಿರ್ತೀವಿ. ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಡ್ರಾಪ್ ಡೌನ್ ಅಲ್ಲಿ ಇಟ್ಕೊಂಡಿರೋದಷ್ಟೇ. ಇಸ್ ನಾಟ್ ನಾವು ರೆಕಗ್ನೈಸ್ಡ್ ಅಲ್ಲ. ಹಾಗಾಗಿ ಅದರಲ್ಲಿ ಬಂದಿರೋದ್ರಲ್ಲಿ ಹಿಂದೆನೆ ಕ್ರಿಶ್ಚಿಯನ್ ಅದ್ಯಾವ್ಯಾವ್ದು ಇದಾವೆ ಅವೆಲ್ಲ ಇತ್ತು. ಈಗ ಗೊಂದಲ ಇರೋದ್ರಿಂದ ಅದನ್ನ ಲೀಡ್ ಮಾಡ್ಬಿಡಿ, ಬೇಕಾದ್ರೆ ಬರ್ಸ್ಕೊಳಕ್ ಈ ತರ ಎಲ್ಲ ಅವಕಾಶ ಕೊಟ್ಟಿ ಸ್ಪೆಸಿಫೈ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಹಾಗಾಗಿ ಅದನ್ನ ತೆಗಿ, ಅದು ಇರೋದು ಸೂಕ್ತ ಅಲ್ಲ ಅಂತ ಎಲ್ಲ ನೀವು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬಂದ ನಂತರದಲ್ಲಿ ಅದನ್ನ ನಾವು ಮಾಸ್ಕ್ ಮಾಡಿದ್ದೇವೆ. ಯಾವ ಜಾತಿ ಬೇಕಾದ್ರೂ ಇವತ್ತು 1561 ಬಿಟ್ಟು ನಂದು XYZ ಅವರೆಲ್ಲ ಸೆಲ್ಫ್ ಡಿಕ್ಲರೇಷನ್. ನಾನು XYZ ಅಂತ ಬರಬೇಕು. ಒಬ್ಬೊಬ್ರೆ ಅಲ್ಲ, ಒಂದು ನಿಮಿಷ. ಇದು ಸೆಲ್ಫ್ ಡಿಕ್ಲರೇಷನ್. ಹಿಂದೆಯೂ ಮಾಡ್ಕೋಬೇಕಾದ್ರೆ ನಾವು ಒಂದು ಆಪ್ಷನ್ ಇದೆ, ನಾನು ಯಾವುದೋ ಜಾತಿಯನ್ನ ಹೇಳೋದಿಲ್ಲ, ನಾನು ಅದನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಅವಕಾಶ ಇದೆ, ಕೊಟ್ಟಿದ್ದೇವೆ. ಹಿಂದೆ ಕಾಂತರಾಜ್ ಆಯೋಗದ ರಿಪೋರ್ಟ್ ನೋಡಿದಾಗ ನಾನು ನನ್ನ ಜಾತಿ ಹೇಳಲ್ಲ ಅನ್ನೋವು 1 ಲಕ್ಷ ಚಿಲ್ಲರೆ ಜನ ಇದ್ದಾರೆ. ಮತ್ತೆ ನನ್ನ ಜಾತಿಯನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಿರಾಕರಿಸ್ತೇನೆ ಅನ್ನೋದು 1,70,000 ಒಟ್ಟು 3 ಆ ತರ ಸ್ವತಂತ್ರವಾಗಿ ಎಲ್ಲರಿಗೂ ಅವಕಾಶ ಇದೆ. ಇವತ್ತು ನಾನು ಇಷ್ಟ ಇಲ್ಲ ಅಂತ ಹೇಳಲಿಕ್ಕೂ ಅವಕಾಶ ಇದೆ, ನಾನು ಹೇಳ್ಕೊಳ್ಳಲ್ಲ ಅನ್ನೋದು ಅವಕಾಶ ಇದೆ. ಇಲ್ಲ ಇತರೆ ಜಾತಿನಲ್ಲಿ ನೀವೇನಾದ್ರೂ ಬೇರೆ ಬರ್ಕೋತೀವಿ ಅಂದ್ರೆ ಬರ್ಕೊಳ್ಳಿಕ್ಕೂ ಅವಕಾಶ ಇದೆ. ಪ್ರತಿ ವಿಷಯದಲ್ಲಿಯೂ ಕೂಡ ಅದ್ರ ಇತರೆನಲ್ಲಿ ಸ್ಪೆಸಿಫೈ ಅನ್ನೋದೊಂದು ಕಾಲಂ ಕೊಟ್ಟು ಮೊದಲಿಂದನೂ ಮಾಡ್ತಾ ಇರೋದು ಪ್ರೊಸೀಜರ್ ಹಾಗೇನೆ ಈಗಲೂ ಇದೆ. ಅದನ್ನ ನಾವು ಕೊಡದೇ ಇದ್ರು ನಾವು ಇಲ್ಲ ನಾನು ಅದೇ ಅಂತ ಬರ್ಸ್ಕೊಳ್ಳೋದಿದ್ರೆ ಬರ್ಸ್ಕೋಬಹುದು, ನಾವು ಬೇಡ ಅಂತ ಹೇಳಿ ಬರೋದಿಲ್ಲ. ಒಬ್ರು ಹೇಳಿ. ಒಂದ್ ನಿಮಿಷ ನಿಮ್ಮನ್ನ ಕೇಳ್ತೀನಿ ದಯವಿಟ್ಟು ಒಂದ್ಸಲ. 1561 ಡ್ರಾಪ್ ಡೌನ್ ಅಲ್ಲಿತ್ತು, -33. ಅದು ಹೇಳ್ತೀನಿ. ಆಯೋಗದ ಅಧ್ಯಕ್ಷ ಕ್ಲಾರಿಟಿನೇ ಇಲ್ಲ ಅವನಿಗೆ. ಮಾಧ್ಯಮದ ಮೇಲೆ ಆಪಾದನೆ ಮಾಡಿದ್ದಾನೆ, ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಹೀಗೆ ಅಂತ. ಮತ್ತೆ ಹೊಸ ಕಾಲಂನೂ ಇದೆ ಹಾಗೆ. ಅವ್ರೇನಾದ್ರೂ ಈ ಕ್ರಿಶ್ಚಿಯನ್ ಬಗ್ಗೆ ಹೇಳಿಕೆ ಕೊಟ್ರೆ ನಾವು ಬರ್ಕೊಂತೀರಿ, ತೆಗೆದಾಕಿದ್ರು ಬರ್ಕೊಂತೀರಿ ಅಂತ ಹೇಳಿದ್ದಾರೆ. ಇದು ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ. ಹಂಗಾರೆ ಅವನು ಹೇಳ್ತಾನೆ, ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊಂತೀಯಾ? ಹೇಳ್ಬೇಕು ನೀವು. ಅವನು ಏನು ಹೇಳಿದ್ರು ಬರ್ಕೊಂತೀನಿ ಅಂದ್ರೆ ಅವನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊಂತೀಯಾ? ನಾನು ಈ ಸಂವಿಧಾನವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊಂತೀಯಾ? ನಾನು ಅಂಬೇಡ್ಕರ್ ಸಿದ್ಧಾಂತವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊಂತೀಯ?